ಸ್ನೇಹಿತರೆ ನಮಸ್ಕಾರ. ನೀವೇನಾದರೂ ಈ ಬಾರಿಯ ವೆಸ್ಟ್ ಬೆಂಗಾಲ್ ಎಲೆಕ್ಷನನ್ನು ಫಾಲೋ ಮಾಡ್ತಾ ಇದ್ದರೆ ನಿಮಗೊಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಗಿರುತ್ತದೆ. ಈ ಬಾರಿ ಅಲ್ಲಿ ನಡೀತಾ ಇರೋದು ಬರೀ ಎಲೆಕ್ಷನ್ ಅಲ್ಲ, ಅದು ಡೈರೆಕ್ಟ್ ವಾರ್. ಕಳೆದ 15 ವರ್ಷಗಳಿಂದ ಬಂಗಾಳವನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿರುವ ಮಮತಾ ಬ್ಯಾನರ್ಜಿಗೆ ಈ ಬಾರಿ ನಿಜವಾದ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ದೀದಿ ಕೋಟೆಯನ್ನು ಹೀಗಾದರೂ ಮಾಡಿ ಮಾಡಲೇಬೇಕು ಅಂತ ಪ್ರಧಾನಿ ಮೋದಿ ಸೀದಾ ಫೀಲ್ಡ್ಗೆ ಇಳಿದಿದ್ದಾರೆ. ಇದರ ಮಧ್ಯೆ ಈ ಎಲೆಕ್ಷನ್ ಫೈಟ್ಗೆ ಆ ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥ್ ಅವರ ಗ್ರ್ಯಾಂಡ್ ಎಂಟ್ರಿ ಕೂಡ ಆಗಿದೆ. ಬಂಗಾಳದ ನೆಲದಲ್ಲಿ ನಿಂತು ಮೋದಿ ಮತ್ತು ಯೋಗಿ ಕೊಟ್ಟಿರುವ ಆ ಕಟ್ಟುನಿಟ್ಟಿನ ವಾರ್ನಿಂಗ್ ಕೇಳಿದರೆ ಎದುರಾಳಿಗಳಿಗೆ ಅಕ್ಷರಶಃ ನಡುಕು ಶುರುವಾಗುತ್ತದೆ. ಅಷ್ಟಕ್ಕೂ ಬಂಗಾಳದಲ್ಲಿ ದಿಢೀರಂತ ಯೋಗಿಯವರನ್ನು ಕರೆತರುವುದರಿಂದ ಹಿಂದೆ ಬಿಜೆಪಿಯ ಆ ಡೆಡ್ಲಿ ಪ್ಲಾನ್ ಏನು? ಮೋದಿ ಕೊಟ್ಟ ಆ ಖಡಕ್ ವಾರ್ನಿಂಗ್ ಯಾರಿಗೆ? ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಂಟೆಸ್ಟ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಷನ್ ಡ್ರಾಮಾದ ಅಸಲಿ ಗ್ರೌಂಡ್ ರಿಯಾಲಿಟಿಯನ್ನು ನೋಡೋಣ. ನೋಡಿ, ಪ್ರಧಾನಿ ಮೋದಿ ಅವರು ಸುಮ್ಮನೆ ಹೋಗಿ ಭಾಷಣ ಮಾಡಿಲ್ಲ. ಅವರು ಟಾರ್ಗೆಟ್ ಮಾಡಿರೋ ಜಾಗ ಯಾವುದು ಗೊತ್ತಾ? ನಾರ್ತ್ ಬಂಗಾಳದ ಸಿಲಿಗುರಿ. ಈ ಸಿಲಿಗುರಿ ಅನ್ನೋದು ಭಾರತದ ಈಶಾನ್ಯ ರಾಜ್ಯಗಳನ್ನು ಅಂದರೆ ನಾರ್ತ್ ಈಸ್ಟ್ ಅನ್ನ ಕನೆಕ್ಟ್ ಮಾಡುವ ಅತಿ ಮುಖ್ಯವಾದ ಚಿಕನ್ ಸ್ನೇಕ್ ಕಾರಿಡಾರ್. ಮಾಡಿದ ಪ್ರಧಾನಿ ಮೋದಿ ದೇಶ ವಿರೋಧಿ ತುಕಡೆ ಗ್ಯಾಂಗ್ ಮತ್ತು ಅಕ್ರಮ್ ನುಸುಳುಕೋರರನ್ನು ವಿರುದ್ಧ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದ್ದಾರೆ. ಈಗ ಮೋದಿಯವರ ಭಾಷಣ ಒಂದು ಕಡೆ ಆದರೆ ಅಸಲಿ ಆಟ ಶುರುವಾಗಿರೋದು ಈ ಯೋಗಿ ಆದಿತ್ಯನಾಥ್ ಎಂಟ್ರಿ ಆದಮೇಲೆ. ಮದನಿಪುರದಲ್ಲಿ ಹೆಲಿಕಾಪ್ಟರ್ ಇಳಿದ ಯೋಗಿ ಆದಿತ್ಯನಾಥ್ ಸೀದಾ ಮಮತಾ ಬ್ಯಾನರ್ಜಿಯ TMC ನಾಯಕರಿಗೆ ತಮ್ಮದೇ ಸ್ಟೈಲ್ನ ಬುಲ್ಡೋಜರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನೋಡಿ, UPಯಲ್ಲಿ ಕ್ರಿಮಿನಲ್ಗಳಿಗೆ ಯಾವುದೇ ಕಾರಣಕ್ಕೂ ಜಾಗವಿಲ್ಲ, ಆದರೆ ಬಂಗಾಳದಲ್ಲಿ ಸರ್ಕಾರವೇ ಅವರಿಗೆ ರಕ್ಷಣೆ ಕೊಡುತ್ತಿದೆ ಅಂತ ಫುಲ್ ಗರಂ ಆಗಿ ಭಾಷಣ ಮಾಡಿದ್ದಾರೆ. ನಿಮಗೆ ಅನಿಸ್ಬೋದು, ಬಂಗಾಳ ಎಲೆಕ್ಷನ್ಗೆ UP CM ಯಾಕೆ ಬೇಕು ಅಂತ. ಇಲ್ಲೇ ಇರೋದು ನೋಡಿ BJP ಅಸಲಿ ಸ್ಟ್ರಾಟಜಿ. ಯೋಗಿ ಅವರು ಇತ್ತೀಚೆಗಷ್ಟೇ ಬಂಗಾಳ ದೇಶದಿಂದ ಬಂದಿದ್ದ ಸಾವಿರಾರು ಹಿಂದೂ ನಿರಾಶ್ರಿತ ಕುಟುಂಬಗಳಿಗೆ UPಯಲ್ಲಿ ಜಮೀನು ಕೊಟ್ಟು ಸೆಟಲ್ ಮಾಡಿದ್ರು. ಈಗ ಅದೇ ಪಾಯಿಂಟ್ ಇಟ್ಕೊಂಡು ಬಂಗಾಳದಲ್ಲಿರುವ ಬಹುದೊಡ್ಡ ಹಿಂದೂ ವೋಟ್ ಬ್ಯಾಂಕನ್ನು ಅವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ಲಾನ್ ಮಮತಾಗೆ ಅಕ್ಷರಶಃ ನಿದ್ದೆಗೆಡಿಸಿದೆ. ಮತ್ತೆ ದೀದಿ ಸುಮ್ಮನೆ ಕೂರುವಂತರಲ್ಲ, ಅವರು ಕೂಡ ಭರ್ಜರಿ ಕೌಂಟರ್ ಅಟ್ಯಾಕ್ ಶುರು ಮಾಡಿದ್ದಾರೆ. ಬಂಗಾಳದಲ್ಲಿ ಸುಮಾರು 90 ಲಕ್ಷ ಜನರ ವೋಟರ್ ID ಡಿಲೀಟ್ ಆಗಿದೆ. ಇದೆಲ್ಲ ಸೆಂಟ್ರಲ್ ಏಜೆನ್ಸಿಗಳ ಆಟ ಅಂತ ಮಮತಾ ಬ್ಯಾನರ್ಜಿ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿ ಆರೋಪ ಮಾಡಿದ್ದಾರೆ. ಏನೇ ಆಗಲಿ, ನಾವು ಬಂಗಾಳದಲ್ಲಿ ಮಾತ್ರ NRC ಮತ್ತು CAA ಜಾರಿಯಾಗಲು ಬಿಡುವಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸೊ ಸ್ನೇಹಿತರೆ, ಇದೆಲ್ಲ ನೋಡ್ತಾ ಇದ್ರೆ ಬಂಗಾಳದಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಅಂತ ಊಹಿಸೋದು ತುಂಬಾನೇ ಕಷ್ಟ ಆಗ್ತಿದೆ. ಮೋದಿಯವರ ಪ್ಲಾನ್ ಮತ್ತು ಯೋಗಿಯವರ ಈ ಬುಲ್ಡೋಜರ್ ಎಫೆಕ್ಟ್ನಲ್ಲಿ ವರ್ಕ್ ಆಗುತ್ತಾ, ಅಥವಾ ಮಮತಾ ಬ್ಯಾನರ್ಜಿ ಮತ್ತೆ ತಮ್ಮದೇ ಪವರ್ ತೋರಿಸ್ತಾರಾ? ನಿಮಗೆ ಅನಿಸಿಕೆ ಏನು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.